ಸವದತ್ತಿ ತಾಲೂಕಿನ ಊರುಗೋಳ ಗ್ರಾಮದಿಂದ ಬಂದಿದ್ದೇವೆ. ಮಲ್ಲನಗೌಡ ಪಾಟೀಲ್ 39ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ತುಮಕೂರಿಗೆ ಬಂದಿದ್ದೇವೆ. ಇಲ್ಲಿ ಎಲ್ಲದ ಈ ವ್ಯವಸ್ಥೆ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಪತ್ರಕರ್ತರು ಎಲ್ಲರೂ ಪ್ರತಿಯೊಂದು ವಸತಿ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು. ಸ್ವಲ್ಪ ಏನೋ ಕಡೆ ದಿನ ಇಂದು ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಅಸ್ತವ್ಯಸ್ತ. ಅದನ್ನ ಬಿಟ್ಟರೆ ಊಟದ್ದು ಬಂತು, ಎಲ್ಲ ಪತ್ರದ ಬಂತು, ಎಲ್ಲರಿಗೂ ಎಲ್ಲ ಫಸ್ಟ್ ಕ್ಲಾಸ್ ಮಾಡಿದ್ದಾರೆ. ಹಿಂದೆ 38ನೇ ರಾಜ್ಯ ಸಮ್ಮೇಳನಕ್ಕೂ ನಾವು ದಾವಣಗೆರೆಗೆ ಹೋದಾಗ ಅಲ್ಲಿ ಕೂಡ ಶಿಸ್ತಿನ ಒಂದು ಪತ್ರಕರ್ತರ ಸಮ್ಮೇಳನ ಆಯಿತು. ಅದನ್ನು ಬಿಟ್ಟರೆ ಅದಕ್ಕೆ 39ನೇದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಪತ್ರಕರ್ತರು ಸೇರಿದ್ದಾಯಿತು. ಮತ್ತು ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೆದು ಇನ್ನೂ ಮುಂದಿನ ಪತ್ರಕರ್ತರ ಮುಂದಿನ ಸಮ್ಮೇಳನ ಕೂಡ ಇನ್ನೂ ಚೆನ್ನಾಗಿ ಆಗಲಿ ಅಂತ ಕೆಲಸ ನಾವು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಮಲ್ಲನಗೌಡ ಪಾಟೀಲ್ ಒಂದು ನಮ್ಮ ಹಾರೈಕೆ. ನನ್ನ ಹೆಸರು ರಮೇಶ್ ಅಂತೇಳಿ. ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿಂದ ಬಂದಿದ್ದೀವಿ. ನಾವು 7 ಜನ ಬಂದಿದ್ದೀವಿ. ನಿನ್ನೆ ದಿವಸ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಅನಿವಾರ್ಯ ಕಾರಣದಿಂದ ಇವತ್ತು ಬಂದಿದ್ದೀವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯಿತು. ನಾವು ಅದು ನಿನ್ನೆ ಬರಬೇಕಿತ್ತು ಅಂತ ಬೇಜಾರಾಯಿತು. ಬಂದಿದ್ದು ಚೆನ್ನಾಗಿತ್ತು ಅಂತ. ಊಟದ ವ್ಯವಸ್ಥೆ ಆಗಲಿ, ಆಮೇಲೆ ತಿಂಡಿ ವ್ಯವಸ್ಥೆ ಆಗಲಿ ಭಾಳ ಚೆನ್ನಾಗಿತ್ತು. ಅದರಲ್ಲೂ ಮಲ್ಲಿಗೆ ಇಡ್ಲಿ ಅಂತೇಳಿ ನನ್ನ ಫ್ರೆಂಡ್ ದೋಸ್ತ್ ವಿಜಯ ಕರ್ನಾಟಕ ದೇವರಾಜ್ ಇದ್ದು ಭಾಳ ಖುಷಿಯಾಗಿ ಇಡ್ಲಿ ಜಾಸ್ತಿ ತಿನ್ಬಿಟ್ಟ. ನಮಗೆ ಈಗ ದಾವಣಗೆರೆಗೂ ಮತ್ತು ಇಲ್ಲಿಗೂ ಹೋಲಿಸ್ಲಿಕ್ಕೆ ಬರೋಲ್ಲ. ಅಲ್ಲಿದೆ, ಇಲ್ಲಿದೆ. ಆದರೆ ಇಲ್ಲಿ ಚೆನ್ನಾಗಿದೆ, ಅಲ್ಲಿಗಿಂತ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಬೆಳಗ್ಗೆ ಬಂದಾಗಿಂದ ಸ್ವಲ್ಪ ಮಳೆ ವಾತಾವರಣ ಇತ್ತು. ಎಲ್ಲ ಸ್ವಲ್ಪ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ತೊಂದರೆ ಆಗಿ ಕಿಟ್ ಇಸ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಅವರು ನಿನ್ನೆನೇ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ, ಇವತ್ತು ಮಾಡ್ಕೊಳ್ಳಲ್ಲ ಅಂತಂದು ಮತ್ತು ಕೆಲವರು ಇನ್ಶೂರೆನ್ಸ್ ಮೇಲೆ ಮತ್ತೆ ಮಾಡ್ಕೊಂಡು ಕಿಟ್ ಕೊಟ್ಟರು. ಅದರಲ್ಲಿ ಐಟಮ್ಗಳು ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ಸ್ಟಾಲ್ಗಳೆಲ್ಲ ಭಾಳ ಚೆನ್ನಾಗಿದೆ. ಎಲ್ಲ ಒಂದಕ್ಕೊಂದು ಸ್ಟಾಲ್ಗಳಲ್ಲಿ ಇರ್ತಕ್ಕಂಥದ್ದು ಜಿನಿನಾಗಿದೆ. ಸ್ಟಾಂಪಿನ್ ಇರ್ಬೋದು, ಆಮೇಲೆ ಹಳೆ ಪತ್ರಿಕೆಗಳಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿಯಾಯಿತು. ಮುಂದಿನ ಸಾರಿ ರಾಯಚೂರಲ್ಲಿ ನಡೀತಾ ಇದೆ ಅಂತ ಅನೌನ್ಸ್ ಆಗಿದೆ. ರಾಯಚೂರಿಗೂ ನಾವೆಲ್ಲ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ವಿಷಯವಾಗಿ ನಮ್ಮ ಸದಾನಂದ್ ಅವರು ಒಂಚೂರು ಮಾತಾಡ್ತಾರೆ. ನನ್ನ ಹೆಸರು HM ಸದಾನಂದ ಅಂತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಭಾಗದಿಂದ ಬಂದಿದ್ದೇನೆ. ಕನ್ನಡಪ್ರಭ ವರದಿಗಾರನಾಗಿ ಸಾರ್ವಜನಿಕ ಸಮಸ್ಯೆಗಳನ್ನ ಪತ್ರಿಕೆಗಳ ಮೂಲಕ ಓದುಗರಿಗೆ ತಂದುಕೊಡೋದು ನಮ್ಮ ಕರ್ತವ್ಯ. ನಿನ್ನೆ ಇವತ್ತು ತುಮಕೂರು ಕಲ್ಪತರ ನಾಡು ತುಮಕೂರಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ಅದ್ದೂರಿಯಾಗಿ ನಡೀತಾ ಇದೆ. ನಾವು ನಿನ್ನೆ ಬರಲಿಲ್ಲ. ನಾವೊಂದು 8-10 ಜನ ವರದಿಗಾರರು ಸ್ನೇಹಿತರು ನಿನ್ನೆ ಬರಲಿಲ್ಲ. ಇವತ್ತು ಬಂದ್ವಿ. ಇವತ್ತು ಮಳೆಯ ಸಿಂಚನ ಆಯಿತು. ಮಳೆಯ ಸಿಂಚನ ಆಗಿ ಈ 2ನೇ ದಿನದ ಸಮ್ಮೇಳನಕ್ಕೆ ಅದು ಸಹ ವರುಣ ದೇವ ಆಶೀರ್ವಾದ ಮಾಡಿದ ಅಂತ ನಾನಾದರೂ ಭಾವಿಸ್ಕೊಳ್ತಾ, ಖಂಡಿತವಾಗಲೂ ಇಲ್ಲಿಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲೆಯ ಪದಾಧಿಕಾರಿಗಳು ಅದ್ಭುತವಾಗಿ ಯಶಸ್ವಿಯಾಗೋ ರೀತಿ ಎಲ್ಲ ವಿವಿಧ ಸಮಿತಿಗಳು ಸಹ ಅಚ್ಚುಕಟ್ಟಾಗಿ ಎಲ್ಲ ಅವರವರ ಕರ್ತವ್ಯವನ್ನು ಚೆನ್ನಾಗಿ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ, ನನಗೆ ಕೆಲವು ಘಟನೆಗಳು ನೆನಪಾಗ್ತಾವೆ ಇಲ್ಲಿ. ಏನು ಅಂದರೆ, ನಾವು PUC ವಿದ್ಯಾಭ್ಯಾಸ ಮಾಡುವಾಗ ಒಬ್ಬ ಪ್ರಾಂಶುಪಾಲರು ಅವರ ಕುರ್ಚಿ ಹಿಂದೆ ಒಂದು ವಾಕ್ಯ ಬರ್ಕೊಂಡಿದ್ರು. ಏನು ಅಂದರೆ, ನಾನು ಈ ದಾರಿಯಲ್ಲಿ ಒಮ್ಮೆ ಹಾದು ಹೋಗುತ್ತೇನೆ, ನನ್ನಿಂದ ಯಾರಿಗಾದರೂ ಸಹಾಯ ಬೇಕಿದ್ದಲ್ಲಿ ಪಡೆಯಿರಿ, ಏಕೆಂದರೆ ನಾನು ಮತ್ತೆ ಇತ್ತ ಬರಲಾರೆ ಅಂತ ಬರ್ಕೊಂಡಿದ್ರು ಒಬ್ಬರು ಪ್ರಾಂಶುಪಾಲರು ಅವರ ಕುರ್ಚಿಯ ಹಿಂದೆ. ಅದು ಆ ಘಟನೆ ಒಂದು. ಇನ್ನೊಂದು ಘಟನೆ ಏನು ಹೇಳಬೇಕು ಅಂದರೆ, ತಾರಾಸೂರ್ ಅವರ ದುರ್ಗಾಸ್ತಮಾನ ಅಂತ ಒಂದು ಕಾದಂಬರಿ ಇದೆ. ದುರ್ಗಾಸ್ತಮಾನ ಕಾದಂಬರಿ ಇಷ್ಟಪ್ಪ ಪುಸ್ತಕ ಇದೆ. ಚಿತ್ರದುರ್ಗದ ಪಾಳೆಗಾರರ ಆಡಳಿತವನ್ನು ಆ ಪುಸ್ತಕ ತಿಳಿಸುತ್ತೆ. ಅದರಲ್ಲಿ 36ನೇ ಪುಟದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನು ಅಂದರೆ, ಮದಕರಿ ನಾಯಕನನ್ನು ಮತ್ತೆ ಸಭೆ ಮಾಡಿ ಮದಕರಿ ನಾಯಕನನ್ನು ನಾಯಕ ಅಂತ ಆಯ್ಕೆ ಮಾಡಿಬಿಡ್ತಾರೆ. ಆ ನಾಯಕ ಅಂತ ಆಯ್ಕೆ ಮಾಡಿದ ಮೇಲೆ
ಅವರಿಗೆ ಅದ್ದೂರಿ ಸನ್ಮಾನ ಮಾಡ್ತಾರೆ. ಆ ಸನ್ಮಾನ ಮಾಡಿದ ನಂತರ ಒಬ್ಬ ಹಿರಿಯ ವ್ಯಕ್ತಿ ಜಟ್ಟಿ ಅಂತ ಅವರು ಬಂದು ಮದಕರಿ ನಾಯಕನಿಗೆ ಮಾಲಾರ್ಪಣೆ ಮಾಡಿ ಹೇಳ್ತಾರೆ. ಆ ವಾಕ್ಯ ಅದ್ಭುತವಾಗಿದೆ. ನಾನು ಮಾಲಾರ್ಪಣೆ ಮಾಡಿದ್ದು ಸಾರ್ಥಕತೆ ಪಡೆಯದಿದ್ದರೆ ಬೀದಿಯಲ್ಲಿ ಹೋಗುವ ಯಾವುದೋ ನಾಯಿಗೆ ನಾನು ಮಾಲಾರ್ಪಣೆ ಮಾಡಿದ್ದೀನಿ ಅಂತ ಭಾವಿಸ್ಕೊಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಮದಕರಿ ನಾಯಕ ಉತ್ತರ ಕೊಡ್ತಾರೆ, ಇಲ್ಲ, ನಾನು ಪ್ರಜೆಗಳಿಗೆ ಸಿಗುವ ಸೌಲಭ್ಯವನ್ನು ಹಾಗೂ ಅವರಿಗೆ ಸಿಗುವ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ಕರ್ತವ್ಯಗಳನ್ನ ನಾನು ನಿರ್ವಹಿಸ್ತೀನಿ ಅಂತ ಮದಕರಿ ನಾಯಕ ಮಾತು ಕೊಡ್ತಾನೆ. ಈ ಎರಡು ಘಟನೆಗಳನ್ನ ನಾನಿಲ್ಲಿ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಇಲ್ಲಿನ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಇದೆಯಲ್ಲ, ಎಲ್ಲ ವಿಭಾಗದ ಸಮಿತಿಯ ಪದಾಧಿಕಾರಿಗಳು ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಆ ಕಾರಣಕ್ಕಂತಹ ಘಟನೆಗಳನ್ನ ನಾನಿಲ್ಲಿ ಹೇಳಿದ್ದೇನೆ. ಖಂಡಿತವಾಗಲೂ ತುಂಬ ಯಶಸ್ಸಾಗೋ ರೀತಿಯಲ್ಲಿ ಎಲ್ಲರೂ ಶ್ರಮ ವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಿದ್ದಾರೆ. ಖಂಡಿತವಾಗಲೂ ಅವರೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಅಲ್ಲಿ ಮಳಿಗೆ ಇದ್ದಾವೆ, ಮಳಿಗೆಯನ್ನು ವೀಕ್ಷಣೆ ಮಾಡಿದ್ವಿ. ಹಾಗೆಯೇ ಇಲ್ಲಿ ಊಟ ಉಪಹಾರದ ವ್ಯವಸ್ಥೆ ಪ್ರೀತಿಯಿಂದ ಕಾರ್ಯಕರ್ತರು ನಮ್ಮ ಎಲ್ಲ ಜಿಲ್ಲೆಯವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಸವಲತ್ತು ಅವನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಇಂಥ ಸಮ್ಮೇಳನ ಮತ್ತೆ ರಾಜ್ಯ ಮಟ್ಟದಲ್ಲಿ ಜರುಗಲಿ ಅಂತ ತಿಳಿಸ್ತಾ, ಸಂಘಟಕರಿಗೆ ಮತ್ತೊಮ್ಮೆ ದಾವಣಗೆರೆ ಜಿಲ್ಲೆಯ ಪತ್ರಕರ್ತರ ಪರವಾಗಿ ಹೃದಯಪೂರ್ವಕವಾದ ಅಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಭವಾನಿ ಸಿಂಗ್ ಅಂತ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಈ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಬಗ್ಗೆ ಹೇಳಬೇಕಾದ್ರೆ ಅದ್ಭುತವಾದಂಥದ್ದು. ನಾವು 36ನೇ ಸಮ್ಮೇಳನ ಕಲಬುರಗಿಯಲ್ಲಿ ಮಾಡಿದೆವು, ನಂತರ 37 ಬಿಜಾಪುರ, 38 ದಾವಣಗೆರೆಯಲ್ಲಿ, ಒಂದಕ್ಕಿಂತ ಒಂದು ಹೆಚ್ಚು ಬೆಳ್ಕೋತಾನೆ ಹೋಯ್ತು. ಸೊ ಅದು ಅದ್ಭುತವಾದಂಥ ಈ ತುಮಕೂರಿನ ಸಮ್ಮೇಳನ ಅತಿ ಅದ್ಭುತ. ಬರೀ ಪೆಂಡಲ್ಲ ಬರೀ ಹೆಂಗಾದಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಮೀರ್ತಕ್ಕಂಥ ಈ ನಮ್ಮ ಪತ್ರಕರ್ತರ ಸಮ್ಮೇಳನ ಆಗಿದೆ ಅಂತ ಅತಿ ಸಂತೋಷದಿಂದ ಹೇಳಬಯಸ್ತೇನೆ. ಅದರ ಜೊತೆ ಊಟದ ವ್ಯವಸ್ಥೆ ಆಗಲಿ, ಬೇರೆ ಎಲ್ಲ ಕಾರ್ಯಕ್ರಮಗಳು, ಗೋಷ್ಠಿಗಳಾಗಲಿ, ಒಂದಕ್ಕಿಂತ ಒಂದು ಗೋಷ್ಠಿಗಳು ಬಹಳ ಇಂಪಾರ್ಟೆಂಟ್ ಆಯಿತು. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಪ್ರಥಮ ಬಾರಿಗೆ ಪತ್ರಿಕಾ ಛಾಯಾಗ್ರಾಹಕರ ಬಗ್ಗೆ ಗೋಷ್ಠಿ ಇಟ್ಟಿದ್ರು. ಅದು ಬಹಳ ನನಗೆ ಆನಂದದಾಯಕ. ಯಾಕಂದರೆ ಪತ್ರಿಕಾ ಕ್ಯಾಮೆರಾಮ್ಯಾನ್ ಅಥವಾ ಫೋಟೋಗ್ರಾಫರ್ ಇರದೆ ಪತ್ರಿಕೆನೇ ಬರಲಿಕ್ಕಾಗಲ್ಲ. ಆದರೆ ಪತ್ರಕರ್ತ ಅಥವಾ ಪತ್ರಿಕಾ ಛಾಯಾಗ್ರಾಹಕರ ಬಗ್ಗೆ ಯಾರೂ ಯೋಚಿಸಿಲ್ಲ. ಈ ಬಾರಿ ನಮ್ಮ ರಾಜ್ಯಾಧ್ಯಕ್ಷರಂತ ಶಿವಾನಂದ ತಗಡೂರು ಅವರು ಪತ್ರಿಕಾ ಛಾಯಾಗ್ರಾಹಕರ ಬಗ್ಗೆನೇ ಒಂದು ಗೋಷ್ಠಿ ಇಟ್ಕೊಂಡು ಎಲ್ಲ ಹಿರಿಯ ನಾಡಿನ ಛಾಯಾಗ್ರಾಹಕರನ್ನ, ಎಡಿಟರ್ಸ್ನ ಕರೆಸಿ ಗೋಷ್ಠಿ ಇಟ್ಕೊಂಡಿದ್ದರು. ಅಂದರೆ ಛಾಯಾಗ್ರಾಹ ಎಷ್ಟು ಮುಖ್ಯನೋ ಅಂತ ಹೇಳಿದ್ದಾರೆ. ಸೊ ಇಡೀ ಇಷ್ಟು ಒಳ್ಳೆ ಆರ್ಗನೈಸ್ ಮಾಡಿದಂಥ ತುಮಕೂರಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಇಡೀ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೂ ತುಂಬ ಹೃತ್ಪೂರ್ವಕ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಈಗ ಇನ್ನು ಬೇರೆ ಯಾರು ಈಗ ಸಮ್ಮೇಳನ ಮಾಡಬೇಕು ಅಂದರೆ ಲೆಕ್ಕ ಆಗೋದಂಥ ವಿಚಾರ ಆಗಿದೆ. ಮತ್ತು ಈ ಬಾರಿ ಮುಂದಿನ ಸಮ್ಮೇಳನ ರಾಯಚೂರವರು ಒಪ್ಕೊಂಡ್ರು. ಆದರೆ ನಾನು ಅವ್ರಿಗೆ ಹೇಳಿದೆ, ನಾನು ರಾಯಚೂರಿನ ಉಸ್ತುವಾರಿ ನಾನು ಹೇಳಿದೆ, ಇದಕ್ಕಿಂತ ಅಭೂತಪೂರ್ವವಾಗಿ ಮಾಡೋಣ ಅಂತ. ಸೊ ಈ ರೀತಿಯಿಂದ ಶಿವಾನಂದ ತಗಡೂರು ಅಧ್ಯಕ್ಷರಂತ ಎಲ್ಲ ಪತ್ರಕರ್ತರ ಸಂಘಟಿಸಿ ಈ ಕ್ರಿಯಾಶೀಲರಾಗಿ ಏನು ಕೆಲಸ ಮಾಡ್ತಾರೆ, ಇದು ಮೆಚ್ಚದೆ ಅಂತಲ್ಲ. ಸೊ ಇದೇ ರೀತಿ ಸಂಘಟನೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ತುಮಕೂರಿನಲ್ಲಿ ಏನು ನಡೀತಾ ಇದೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಪತ್ರಕರ್ತರ ರಾಜ್ಯ ಸಮ್ಮೇಳನ. ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ, ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಅನೇಕ ರಾಜ್ಯ ಸಮ್ಮೇಳನಗಳು ನಡೆದಿದೆ. ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥ ಸಮ್ಮೇಳನಗಳು. ಈಗ ತುಮಕೂರಿನಲ್ಲಿ ನಡೀತಕ್ಕಂಥ ಈ ಸಮ್ಮೇಳನ ಏನಿದೆ ಅತ್ಯಂತ ಅದ್ಭುತವಾಗಿ ಒಂದು ಏರ್ಪಾಡನ್ನ ಮಾಡಿದ್ದಾರೆ. ಇಲ್ಲಿನ ಉಸ್ತುವಾರಿ ಸಚಿವರುಗಳಾದಂಥ ಜಿ ಪರಮೇಶ್ವರ್ ಆಗಿರಲಿ, ಆಮೇಲೆ ಇಲ್ಲಿನ ಜಿಲ್ಲಾ ಸಂಘಟನೆ ಆಗಿರಲಿ, ರಾಜ್ಯ ಪದಾಧಿಕಾರಿಗಳಾಗಿರಲಿ, ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಆಮೇಲೆ ಇಲ್ಲಿ ಈ ಗ್ರೌಂಡಲ್ಲಿ ಅತ್ಯಂತ ವಿಶೇಷ ಮತ್ತು ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡುವ ಮೂಲಕ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಪತ್ರಕರ್ತರಿಗೆ ಒಳ್ಳೆಯ ಸವಲತ್ತನ್ನು ಕೊಟ್ಟಿದ್ದಾರೆ. ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ. ಇಂಥ ಸಮ್ಮೇಳನಗಳು ಮತ್ತಷ್ಟು ಬರ್ತಕ್ಕಂಥ ದಿನಗಳಲ್ಲಿ ಬಿಸಿಲನಾಡು ರಾಯಚೂರಿನಲ್ಲೂ ಸಹ ಮತ್ತೊಂದು ಸಮ್ಮೇಳನ ಮಾಡೋದಕ್ಕೋಸ್ಕರ ಈಗ ಆಲ್ರೆಡಿ ಅಪ್ರೂವಲ್ ಸಿಕ್ಕಿದೆ. ಸೊ ಹಾಗಾಗಿ ಅತಿ ಹೇಳಬೇಕಂದ್ರೆ ಅದಕ್ಕೆ ಅಕ್ಷರಗಳೇ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಸಮ್ಮೇಳನ ನಡೀತಾ ಇದೆ. ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ
ಮತ್ತಷ್ಟು ಸಮ್ಮೇಳನಗಳು ನಡೀಲಿ ಅಂತ ಹೇಳ್ತೀನಿ. ಸಮ್ಮೇಳನ ಅತ್ಯಂತ ಖುಷಿ ತಂದುಕೊಟ್ಟಿದೆ. ಈಗಾಗಲೇ ನಾವು ಸುಮಾರು 5-6 ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ನಾವು ಭಾಗಿಯಾಗಿದ್ದೆವು. ಅದಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಕ್ ಬಯಸ್ತೇನೆ. ನಾವು 2 ದಿನಗಳ ಕಾಲ ಇಲ್ಲಿ ಒಳ್ಳೆಯ ವಾತಾವರಣದಲ್ಲಿ ನಾವು ಇದ್ದೇವೆ. ನಾವು ದೂರದ 400ರಿಂದ 500 ಕಿಲೋಮೀಟರ್ದಿಂದ ವಿಜಯಪುರ ಜಿಲ್ಲೆಯಿಂದ ಆಗಮಿಸಿದೆವು. ಇಲ್ಲಿ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ಸಾರಿಗೆ ವ್ಯವಸ್ಥೆ, ಅದೇ ರೀತಿಯಾಗಿ ನಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಮನರಂಜನೆ ಕೂಡ ಆಗಿದೆ. ಸಾಯಂಕಾಲ ಎಲ್ಲಿ ಕೂಡ ಮಾಡಲಿಕ್ಕಿಲ್ಲ, ಮನರಂಜನೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬೆಳಗ್ಗೆ ಟಿಫಿನ್ ಕೂಡ ಇದೆ. ಅದರ ಜೊತೆ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಎಲ್ಲ ದಿಗ್ಗಜರನ್ನು ಅವಕಾಶ ಮಾಡಿಕೊಳ್ಳುವ ಇದು ಒಳ್ಳೆಯ ಕಾರ್ಯಕ್ರಮ. ರಾಜ್ಯದ ಮೂಲೆಗಳಿಂದ ಪತ್ರಕರ್ತರು ಆಗಮಿಸಿದ್ದಾರೆ. ನಮ್ಮ ಎಲ್ಲ ಸ್ನೇಹಿತರು ಒಂದು ಸ್ನೇಹಿತರ ಕೂಟ ಅಂತೇಳಿ ಈ ಸಮ್ಮೇಳನಕ್ಕೆ ನಾನು ಒಂದು ಹೆಸರನ್ನು ಕೊಡಲಾಗುತ್ತೆ.